ಮುಗಿಸ್ಕೊಂಡು ಹೊಸಳ್ಳಿ ಗುಡ್ಡಕ್ಕೆ ಹೋಗೋಣ ಅಂದ್ಬಿಟ್ಟು ಲೆಫ್ಟ್ ತಗೊಂಡು ಇಲ್ಲಿ ಸುರ್ಲಭಿ ಫಾಲ್ಸ್ ಅಂತ ಐತೆ ಒಂದು, ನಮಗೂ ಗೊತ್ತಿಲ್ಲ. ಬೆಂಗಳೂರಿಂದ ಒಬ್ಬರು ರೈಡರ್ ಬಂದಿದ್ದರು, ಅವ್ರು ಹೇಳಿದ್ರು ಇಲ್ಲಿಂದ 4 ಕಿಲೋಮೀಟ್ರ್ ಅಂತ. ಸೊ ಅವ್ರ ಜೊತೆ ಜಾಯ್ನ್ ಆಗಿದ್ದೀವಿ. ಸುರಳಬೆ ಫಾಲ್ಸ್ನು ಕೂಡ ಒಂದು ವಿಸಿಟ್ ಹಾಕೋಬಿಡೋಣ. ನೋಡಿಲ್ಲ, ಒಂದು ವಿಸಿಟ್ ಹಾಕೊಂಡು ಹೋಗೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಈ ಕಡೆ ನಾವು ಬಂದಿರೋದೇ ಫಸ್ಟ್ ಟೈಮು, ಯಾವ ಪ್ಲೇಸು ಏನು ಅಂತ ಗೊತ್ತಾಗಲ್ಲ. ನಮ್ಮ ಡೆಸ್ಟಿನೇಷನ್ನು ಸೆಟ್ ಮಾಡ್ಕೊಬಿಟ್ಟಿದ್ದೀವಿ ಇಲ್ಲಿಗೆ ಅಂತ. ಅಟ್ಲೀಸ್ಟ್ ಇಲ್ಲಿ ಹೋಗೋರಾದ್ರೂ ಒಂದು ಕೇಳ್ಕೊಂಡ್ರೆ ಹೋಗೋ ಪ್ಲೇಸ್ ಎಲ್ಲ ಹೋಗೋ ದಾರಿಲ್ಲ ಪ್ಲೇಸ್ ನೋಡ್ಕೊಂಡು ಹೋಗಂಗಾಯ್ತದೆ. ಅದರಿಂದ ಸುರಳಬೆ ಫಾಲ್ಸ್ಗೆ ಒಂದು ವಿಸಿಟಿಂಗು ಫಾಲ್ಸ್ ಆಗಿದೆ ಅಂತ ಆ ಫೀಲ ನಾವು ತಗೊಂಡು ಅದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿ ಅದು ಹೇಗಿದೆ ಅಂತ. ಏಕೆ ಗಟ್ಟಿ ವಯಸ್ಸಲ್ಲಿ ಮಾತಾಡ್ತಾಯಿದ್ದೀನಿ ಅಂದರೆ ವಯಸ್ಸರಿಲ್ಲ, ಅದಕ್ಕೆ ಗಾಳಿ ಸೌಂಡು ಸ್ವಲ್ಪ ಜಾಸ್ತಿ ಕೇಳ್ಬೋದು, ಅಡ್ಜಸ್ಟ್ ಮಾಡ್ಕೊಳ್ರಿ ಆದಷ್ಟು. ಈಗ ಸುರಳಬೆ ಫಾಲ್ಸ್ಗೆ ಹೋಗೋಣ, ಹೆಂಗೈತೆ ಅಂತ ನೋಡೋಣ, ನಿಮಗೂ ತೋರಿಸ್ತೇನೆ. ಹೇಳ್ರಪ್ಪ. ಲೋ, ಈ ಪ್ಲೇಸ್ಗೆ ಹೋಗ್ಬೇಕು ಅನ್ಕೊಂಡಿದ್ವಿ, ಈ ಪ್ಲೇಸ್ಗೆ ಬಂದೀವಿ. ಥ್ಯಾಂಕ್ ಯು ಬ್ರೋ. ನಾವು ಮಿಸ್ ಮಾಡ್ಕೊತಿದ್ದೆ ಇದನ್ನ. ಹಾಂ, ಅಲ್ಲ ಅಲ್ಲಿ ಪ್ಲೇಸ್ ಹಾಕತ್ತಿದ್ದ, ಹಿಂಗೆ ಬರೋದಾದರೆ ವಿಸಿಟ್ ಹಾಕೋವು, ಇಲ್ಲ ಅಂದರೆ ಮಿಸ್ ಆಗ್ತಿದ್ದೋ, ನಿಮ್ಮಿಂದ ಗೊತ್ತಾಗಿದ್ದು. ಪ್ಲೇಸ್ನ ಇದನ್ನು ಯೂಟ್ಯೂಬಲ್ಲಿ ನೋಡಿದ್ದೆ, ಚೆನ್ನಾಗೈತೆ, ಮಸ್ತಾಗೈತೆ ಪ್ಲೇಸ್. ಓಹೋ, ಏನಾಯ್ತು ಗುರು, ಪಾ ಬ್ಯೂಟಿ. ಡ್ರೋನ್ ಶಾಟಲ್ಲಿ ಇದೊಂದು ಫಾಲ್ಸು ಸಕ್ಕತ್ತಾಗಿ ಕಾಣುತ್ತೆ. ಏನೈತೆ ಫಾಲ್ಸು, ನೀರು ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಆ ಸೌಂಡ್ ನೋಡಿ, ಆ ನೀರು ಸೌಂಡು ಹೆಂಗೈತೆ ಅಂತ ಸಕ್ಕತ್ತಾಗೈತೆ. ನೀರು ಬಂದ್ಬಿಟ್ಟಿದ್ರೆ ಮಾತ್ರ ಹೆವಿ ನೀರು ನೋಡೋಕೆ ಹಿಡ್ಕೊಂಡು ಸಾಲದು. ಫಾಲ್ಸ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಐತೆ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಪೆಟ್ರೋಲ್ ಅಂಥವೆಷ್ಟಿದೆ ಗೊತ್ತಿಲ್ಲ, ಆಯ್ತೆ ಪರವಾಗಿಲ್ಲ. ದಕ್ಲಾ ಕಾಗಿನಾರ ವ್ಯೂ ಪಾಯಿಂಟ್ ನೋಡ್ಕೊಂಡ್ರಿ ಅಲ್ವಾ, ಅಲ್ಲೊಂದು ರೈಲ್ವೆ ಬ್ರಿಡ್ಜು ಸಕ್ಕತ್ತಾಗಿ ಕಾಣ್ತೈತಿ. ಕಾಗಿನಾರೆ ವ್ಯೂ ಪಾಯಿಂಟ್ನ ನೋಡ್ಕೊಂಡು ನಾವೀಗ ಹೊರಟಿರೋದು. ನಾವು ಇದ್ದಿದ್ದ ಅಷ್ಟೇ ನೋಡ್ಕೊ ಅಲ್ಲಿ ಹೋಗಿ ಸ್ಟೇ ಹತ್ರ ಹೋಗಿ ಬೆಟ್ಟ ಎಲ್ಲನೂ ಪ್ಯಾಕ್ ಮಾಡಿ ನೆಕ್ಸ್ಟು ಹೊಸಳ್ಳಿ ಗುಡ್ಡಕ್ಕೆ ಹೋಗೋದ ಅಂದ್ಕೊಂಡಿದ್ದೀವಿ. ನೋಡೋದ ವ್ಯೂ ಪಾಯಿಂಟು ಚೆನ್ನಾಗಿದೆ. ನಾವು ಬರುವಾಗ ನಾವು 4 ಜನ, ಬೆಳಗ್ಗೆ 8:30 7:30 ಗಂಟೆಯಲ್ಲಿ. ಇವಾಗ ಎಲ್ಲ ಜನ ಬಂದ್ಬಿಟ್ಟವ್ರೆ. ಈಗ ಆಫ್ ರೋಡು ಸ್ವಲ್ಪ ಐತೆ, ಜಾಸ್ತಿ ಏನಿಲ್ಲ, ಬರ್ಬೋದು, ಬರೋಕ್ಕೆ ತೊಂದರೆ ಇಲ್ಲ. ಬಂದು ವ್ಯೂ ಪಾಯಿಂಟ್ನ ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಕಾಗಿನಾರೆ ವ್ಯೂ ಪಾಯಿಂಟು ಚೆನ್ನಾಗಿದೆ. ಆ ಕಡೆ ಈ ಕಡೆ ಸಣ್ಣ ಪುಟ್ಟ ಗುಡ್ಡಗಳೈತಲ್ಲ, ಅದಕ್ಕೆಲ್ಲ ಹೋಗೋಕ್ಕೆ ಕಾಲ್ದಾರಿ ಐತೆ, ಹೋಗ್ಬೋದು, ಏನು ತೊಂದರೆ ಇಲ್ಲ. ಅದರಲ್ಲಿ ಜೀಪ್ಗಳೆಲ್ಲ ಬಂದಿರೋದ್ರಿಂದ ಸ್ವಲ್ಪ ಹಳ್ಳಗಳು ಜಾಸ್ತಿ ಆಗ್ಬಿಟ್ಟೈತೆ, ನೋಡ್ಕೊಂಬರ್ಬೇಕು. ಒಳ್ಳೆ ಕ್ರೇಜಿಯಾಗೈತೆ ಇಲ್ಲೂ. ಜೀಪ್ ಬಂದ್ಬಿಟ್ರಂತೂ ರೋದನೆ ಅಂದ್ಕೊಡ್ರಿ, ಇಲ್ಲಿ ಕಷ್ಟ ಅವನು ಹೋಗೋಕ್ಕೆ. ಇಲ್ಲಿ ಜೀಪ್ ಅಂದರೆ ಕೊರದೋಗ್ಬಿಟ್ಟೈತೆ, ಒಳಗೆ ಹಾಕೊಬಿಟ್ರೆ ಗಾಡಿ ಬರೋಲ್ಲ. ಓನ್ ರಿಸ್ಕ್ ತೊಗೊಂಡು ಬರೋರಾದರೆ ಬರ್ಬೋದು. ಒಳ್ಳೆ ಎಕ್ಸ್ಪೀರಿಯೆನ್ಸು. ಏನಾರಾಗೂ ಒಂದು ವಿಸಿಟ್ ಹಾಕೊಂಡು ಹೋಗ್ರಿ ಆದಷ್ಟು ಬರೋರು. ನಾವು ಬರುವಾಗೆಲ್ಲ ಆ ಕಡೆ ಬಂದು ಹೋಗುವಾಗ ಈ ಕಡೆ ಹೋಯ್ತಾವಿ. ನೋಡಿ ಎಷ್ಟೊಂದು ಜನ ಬಂದು ಹೋಗ್ತಾವ್ರೆ. ನಾವು ಬಂದಾಗ 4 ಜನ ಬಂದು ರಿಟರ್ನ್ ಹೋಗುವಾಗ ಅವ್ರು ಬಂದು ವ್ಯೂ ಪಾಯಿಂಟ್ ನೋಡ್ಕೊಂಡು ಹೋಗ್ತಾವ್ರೆ. ಎಲ್ಲ ಕಪಲ್ಸ್, ಎಲ್ಲ ರಾಯಲ್ ಎನ್ಫೀಲ್ಡಿಗವರು, ಬುಲೆಟ್ಗಳೇ ಎಲ್ಲ ಎದ್ದು ಬಂದಿರೋರು, ಬಂದವರು ಅವರು. ಲೇಡೀಸ್ ಕುಣಿಸ್ಕೊಂಡು ಹೋಗೋ ಹುಷಾರಾಗಿ ನೋಡ್ಕೊಂಡೇ ಹೋಗ್ಬೇಕು ಆದಷ್ಟು. ಇವರು ಎಲ್ಲ ಬೆಂಗಳೂರು ವೆಹಿಕಲ್ಸು.
ಸೊ ಫುಲ್ಲು ಆಳ ಐತ್ ಗುರು ಸ್ವಲ್ಪ. ನಾವು ಹೊರಡೋಕ್ಕಿಂತ ಮುಂಚೆನೇ ಹೊರಟಿದ್ದವ್ರು ಇನ್ನೂ ಇಲ್ಲೇ ಅವರೇ. ನಮ್ಮ ಹುಡುಗಂದು ಬೆಳಗ್ಗೆನೇ ಬೋನಿ ಬಿದ್ದುಬಿಟ್ಟವನು ಹೋಗ್ಸ್ಟೇ ಕಟ್ಟಿಂಗಲ್ಲೇ ಬಿದ್ದೋಗ್ಬಿಟ್ಟವನಲ್ಲಿ. ಏನೋ ಓವರ ಸ್ಕೋಪ್ ತರ್ಸೋಕ್ಕೋಗಿ ಅದು ರೆಕಾರ್ಡ್ ಆಗಿದ್ರೆ ಒಳ್ಳೆ ಕ್ರೇಜಿಗೆ ಸಿಗೋದು ಅದು. ಅಯ್ಯೋ ಎದಾಳೆ ಆಗ್ಬಿಟ್ಟು ಎದ್ದು ಹೋದ. ಆಮೇಲೆ ಲೋಡ್ಕೊಂಬಲ್ಲಿ ಆಮೇಲೆ ಇಲ್ಲಿ ಬಿದ್ದುಬಿಟ್ಟೆ ಎದ್ಬಿಟ್ಟು ನನಗೆ ಫುಲ್ಲು ಎಳ್ದಾಗ್ಬಿಡ್ತೈತಿದ್ದು. ಕಾರ್ ನಿಲ್ಸೋಕ್ಕೆಲ್ಲ ಜಾಗ, ಮೇಲ್ಗಡೆ ಹೋಗೋಕ್ಕೂ ಜಾಗ ಐತಲ್ಲಿ. ರೋಡ್ ಅಷ್ಟೊಂದು ಕೆಟ್ಟದಾಗಿದೆ ಅಂತ ಹೇಳೋಕ್ಕಾಗಲ್ಲ. ಬೈಕ್ಗಳು ಬರ್ಬೋದು ಆರಾಮಾಗಿ, ಏನು ತೊಂದರೆ ಇಲ್ಲ. ನಾವು ವೀಡಿಯೋ ಮಾಡಿದರೆ ಮಾತ್ರ ಬ್ಯಾಕ್ ಸೈಡಿಂದ ಗಾಡಿ ಹೆಂಗೆ ಎಳೆದಾಡ್ತೈತೆ ಗೊತ್ತಾ. ಫ್ರಂಟ್ ಮಾತ್ರ ಹಿಂಗಿರೋದು, ಬ್ಯಾಗು ಈ ಕಡೆ ಹೋಯ್ತಾ ಅದನ್ನೇ ಐತೆ ಸುಮ್ಗೆ. ಕಾಗಿನಾರೆ ಗ್ರಾಮದಿಂದ ಒಂದು 500ರಿಂದ 700 ಮೀಟ್ರ್ ಅಷ್ಟೇ ವ್ಯೂ ಪಾಯಿಂಟು. ಇಲ್ಲೇ ಬರೋದು, ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ. ನೀವೇನಾದರೂ ಕಾಗಿನಾರಾಗ ಬರೋರು ಇದ್ದರೆ ಡೆಡ್ ಎಂಡ್ ಪಾಯಿಂಟು ಮುಂದ್ಗಡೆ ಐತೆ ನೋಡಿ. ಇಲ್ಲಿ ಬೋರ್ಡ್ ಸಿಗುತ್ತೆ, ನೀವು ಆ ಕಡೆಯಿಂದ ಬಂದರೆ ಅದನ್ನು ಬಂದರೆ ಇಲ್ಲಿ ಕಾಣುತ್ತೆ ನೋಡಿ, ಕಾಗಿನಾರೆ ಗ್ರಾಮ ಮತ್ತು ಕಾಗಿನಾರೆ ವೀಕ್ಷಣಾ ತಾಣ ಅಂತ ಇದೆ. ಕಾಗಿನಾರೆ ಗ್ರಾಮ ಅಂದರೆ ಇದು ಮುಂದೆ ಹೋಗಬೇಕು ಒಂದು 100 ಮೀಟ್ರು, ಅಲ್ಲಿ ದೇವಸ್ಥಾನ ಕಾಣ್ತಾ ಇತ್ತಲ್ಲ ಅದು. ನೀವು ಮಿಸ್ಸಾಗಿ ಕಾಗಿನಾರೆ ಗ್ರಾಮ ಅಂದ್ಬಿಟ್ಟು ರೈಟ್ ಸೈಡ್ಗೆ ಹೋಗ್ಬಿಡ್ರಿ, ಅದು ವ್ಯೂ ಪಾಯಿಂಟ್ಗೆ ಹೋಗೋರು ರೈಟ್ ಸೈಡ್ಗೆ ಹೋಗಿ. ಕಾಗಿನಾರೆ ಗ್ರಾಮಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕು, ಈ ಕಡೆ ಹೋಗಿ. ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬಿಡ್ರಿ, ಯಾಕೆಂದರೆ ನನ್ನ ಮ್ಯಾಪ್ ಕರೆಕ್ಟಾಗಿ ತೋರಿಸ್ತಿತ್ತು. ಇದೆಲ್ಲ ಹೋಮ್ ಸ್ಟೇಗಳು, ರೂಮ್ಗಳು, ಕಾಟೇಜ್ಗಳಿದೆ ಇಲ್ಲಿ. ರೂಮ್ಗಳು ಸಿಗೋಲ್ಲ, ಕಾಟೇಜ್ಗಳು ಮತ್ತು ರೆಸ್ಟೋರೆಂಟ್ಗಳು ಮಾಡ್ತಾಯಿದ್ದಾರೆ ಈಗ. ನಾವಿದ್ದಿದ್ದು ಕಾಟೇಜ್ ಬಂದು ಇದು, ನಮಗೆ ಒಂದು ಸಪ್ರೇಟು ಒಂದು ರೂಮ್ ಕೊಟ್ಬಿಡ್ತಾರೆ. ಸ್ಟಾರ್ಟಿಂಗ್ ಪಾಯಿಂಟಲ್ಲೇ ನಮಗೆ ಸಿಕ್ತು. ಚೆನ್ನಾಗೈತೆ ಇಲ್ಲಿ. ಕ್ಯಾಂಪ್ ಫೈರ್ ಆಗಲಿ, ಒಳ್ಳೆ ಸಾಂಗ್ ಹಾಕ್ಕೊಂಡು ಇದು ಮಾಡೋಕ್ಕೆ. ಇಲ್ಲೇ ಬಿದ್ದಿದ್ದು ನಮ್ಮ ಹುಡುಗ, ಸ್ಕಿಡ್ ಆಗಿರೋ ಇನ್ನು ಮಾರ್ಕ್ ಐತೆ ನೋಡಿ. A few moments later. ನನ್ನ ಲೈಫ್ ಹೆಂಗಿರ್ಬೇಕು ಅಂದ್ರೆ, ನಾನು ಅನ್ಕೊಂಡಾಗ ಹೋಗಿ ದೂರ ಎಲ್ಲಾದ್ರೂ ಯಾವುದೇ ಇಂಟರ್ನೆಟ್ ಇಲ್ದೆ, ನಾಳೆ ಅನ್ನೋ ಚಿಂತನೆ ಇಲ್ದೆ ಕೂತ್ಕೊಂಡು ಈ ತರ ಸ್ವರ್ಗದಲ್ಲಿ ಚಿಲ್ ಮಾಡ್ಬೇಕು. ಸಾಹಸ ಮಾಡ್ತಾನೆ ಈಗ. ಕಣಪ್ಪ. ಎಲ್ಲ ಬಿಚ್ಚಿಬಿಡೋರು ಗುರು, ಗಟ್ಟಿಯಾಗೈತೇನಪ್ಪ ಇದು. ಈ ಒಂದ್ಬಿಟ್ರೆ ಅಲ್ಲೆಲ್ಲ ಅಲ್ಲಾಡುತ್ತಲ್ಲ, ಎಲ್ಲ ತೆಗೆದು ಎಸ್ಬಿಟ್ಟವ್ರು ಅವರು, ಮೇಕೊತ್ತಾರೇನೋ ಅಂದ್ಬಿಟ್ಟು. ಈಗ ನೋಡಿ ಸಖತ್ತಾಗಿ ಕಾಣ್ತೈತಿ ವ್ಯೂ. ರೋಡ್ ನೋಡಿ ಎಷ್ಟು ಚೆನ್ನಾಗೈತೆ ಅದು. ನೋಡಿದ್ರೆ ಭಯ ಐತಿತ್ತಿದ್ದು, ಏನಂದ್ರೆ ಏನು ಇಟ್ಟಿಲ್ಲ, ನೋಡ್ಕೊಂಡೆ ಹತ್ತಬೇಕು. ಹಿಂಗೆ ಹತ್ತುತ್ತಾ ಹೋದ್ರೆ ಅದು ಬಂದಿದ್ದು ಗೊತ್ತಾಗಲ್ಲ. ಓಕೆ, ಫೈನಲಿ ಇನ್ನು ಸ್ವಲ್ಪ ಹತ್ತಿದ್ರೆ ಟಾಪ್ ಆಫ್ ದ ವ್ಯೂ. ಒಂದೇ ಮೆಟ್ಟಲು. ಏನು ಕೇಳಿಸ್ತೈತೆ ವಾಯ್ಸು ನಂದೇ ರಿಟರ್ನ್ ನನಗೆ. ಅಯ್ಯೋ ಗಾಳಿ ಹೆವಿ ಐತೆ ಗುರು ಇಲ್ಲಿ. ಗಾಳಿ ಮಾತ್ರ ಮಸ್ತ್ ಐತೆ ಇಲ್ಲಿ. ಏನದು ಹತ್ತಕ್ಕೆ ಬತ್ತಿದ ನನಗೆ ಹೋಗ್ಬಿಟ್ಟೆ ಕೆಳಗೆ. ಹೆಂಗ್ ಹೊಡಿದ್ ಗುರು ಅದು ಸಿಡ್ಲು, ಅಲ್ಲಿ ಹೊಡೆದಿದ್ದು ಇಲ್ಲಿ ಸೌಂಡು. ಮೋಡ ಈ ಕಡೆ ಬರ್ತೈತೆ, ಮಳೆ ಬರೋ ಸಾಧ್ಯತೆ ತುಂಬ ಇದೆ. ಅಲ್ಲೋಡಿ ಚಿಕ್ಕ ಚಿಕ್ಕ ಮನೆಗಳು, ಅಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಮನೆಗಳು. ರೋಡು ಏನು ಇದೇ ಅಳ್ಳಾಡ್ತೈತಿ. ಇದು ತೆಗೆದಾಕ್ಬಿಟ್ಟವ್ರು ಯಾರು ಹತ್ಬಾರ್ದು ಅಂದ್ಬಿಟ್ಟು. ಮಾತ್ರ ಬೈಕ್ ತರಂಗಿರ್ಬೇಕಾಯ್ತು ಅಲ್ಲೊಂದು 4 ದಿವಸ ಹಾಕ್ಬಿಟ್ಟವನಲ್ಲಿ. ನಂಗೇನೋ ನನ್ನ ಲೈಫ್ ನಾನ್ ಚೆನ್ನಾಗಿರ್ಬೇಕು ಅನ್ನೋದು ಅಷ್ಟೇ. ನನ್ಗೆ ಯಾರು ಡಿಸ್ಟರ್ಬ್ ಮಾಡಬಾರ್ದು. ನನ್ಗೇನೋ ನಾನು ಮಾಡ್ತಿರೋ ಕೆಲಸ ಅದು ನೀಟಾಗಿರ್ಬೇಕು. ನನ್ನಿಂದ ಒಬ್ರು ತೊಂದರೆ ಆಗ್ಬಾರ್ದು, ಬೇರೆಯವರಿಂದ ನನಗೆ ತೊಂದರೆ ಆಗ್ಬಾರ್ದು. ದಿಸ್ ಇಸ್ ಮೈ ಮೋಟಿವ್.
ಓಡ್ಸಿಕ್ಕಿಲ್ಲ ನಾನು ಬೀಜ ಬಾಯಿಗೆ ಬರ್ಸದೆ ಬೆಟ್ಟಕ್ಕೆ ಹೋಯ್ತಾವೆ ಈಗ ಗುಡ್ಡ ಮುಗಿಸ್ಕೊಂಡು. ಒಬ್ಬ ಇದೀಗ ಇಬ್ಬರಾಗಿವಿ. ಪಲ್ಸರ್ ಪಂಚರ್ ಆಗ್ಬಿಟ್ಟು ಇವನು ಇಲ್ಲಿ ಬಂದವನ ಈಗ. ಓ ಇವ್ರು ಇಲ್ಲಿ ತಗಲಾಕೊಂಡವ್ರಲ್ಲ ಕುತ್ಕಲ್ಲ ಹತ್ತಿಸ್ರಿ ಬಿದ್ರೆ ಬಿಡಕಾಯ್ತ ಕೂತ್ಕೋ. ನಾವು 10 ಜನ ಇದಾವ, ನಾವು ಒಬ್ರೆ. ಅದೇನು ಅಂತಾರಲ್ಲ ಅದು ಅಡಿಗುರು ಸೇಫ್ಟಿ ಇಳ್ದ್ಬಿಟ್ಟೆ ಅಂತ ತಿಳ್ಕೊಂಡು ಹೋಯ್ತಾರಲ್ಲ ಗುರು. ಅಕ್ಕ ನಾವು ಬತ್ತಲ್ಲ ಹತ್ಸಕ್ಕೆ ಇಷ್ಟೊಂದು ಕಷ್ಟಪಡ್ತಾವ್ರಲ್ಲ ಇಲ್ಲಿ. ಜೋಸಲ್ಲಿ ಬಂದ್ರು ಹುಡುಗರು. ಇಲ್ಲ ಬಂದಿದ್ದು ಎಷ್ಟು ಜನ, ಈಗ ಆಗಿದ್ದು ಎಷ್ಟು ಜನ ಉಂಟು. ಸಿಗಾಕಬಿಟ್ಟೈತೆ ಇಲ್ಲಿ. ಹಿಮಾಲಯನು ಹೋಯ್ತಾ ಇಲ್ಲ. ಹಿಮಾಲಯನ್ ಪಾಸ್ ಆಗ್ಬಿಟ್ರೆ ನಾವು ಹೋಗ್ಬೋದು. ಹಿಮಾಲಯನ್ ಜೊತೆ ಬಿದ್ದು ನಡೆ. ಹಿಮಾಲಯನ್ ಏನು ಕಷ್ಟಪಡ್ತೈತೆ ಗುರು ಅದು. ಇಲ್ಲಿದ್ದಾರೆ ಅವರು, ಕಾಣ್ತಾರೆ ನಿಂಬೆ. ಅಲ್ಲಿ ಹೋಗಿ ಇಳಿದು ಈ 4-5 ಗಂಟೆ ಇಳಿದು ಅವಾಗ ನಮ್ಮ ಗಾಡಿ ಸಿಗೋದು ನಮಗೆ. ಇವತ್ತು ತೋರಿಸ್ತೀನಿ ನೋಡ್ಕೊಳ್ಳಿ. ಎಲ್ಲ ನಾವು ಹೋಗ್ಬಿಡೈತಪ್ಪ.